ಇದರಲ್ಲಿ ಒಂದು 4-5 ಶಾಸಕರು ಬಂದು ಮುಂದಿನ ದಿವಸಗಳಲ್ಲಿ ನಿಮ್ಮ ಪಕ್ಷಕ್ಕೆ ಬರಬೇಕು. ಯಾಕಂದರೆ ಪಕ್ಷದಲ್ಲಿ ಉತ್ಸಾಹ ಇಲ್ಲ, ಕಾರ್ಯಕರ್ತರು ಉತ್ಸಾಹ ಇಲ್ಲ. ನಿನ್ನೆ ನಡೆದಂಥ ರೈತ ಸಮಾವೇಶದಲ್ಲಿ 1000 ಜನನೂ ಸೇರಲಿಲ್ಲ. ಎಲ್ಲ ಕುರ್ಚಿಗಳು ಖಾಲಿ ಹಿಂಗಿರೋದ್ರಿಂದ ನೀವು ಹೋದಲ್ಲೆಲ್ಲ ಸಾವಿರಾರು ಜನ ಕೂಡ್ತಾರೆ. ವಿಜೇಂದ್ರ ಹೇಳಿದ್ದಲ್ಲ ನನ್ನ ಬಗ್ಗೆ ದಿಲ್ಲಿಯಲ್ಲಿ 50 ಜನ ಕೂಡಿದ್ರು ಯತ್ನಾಳ್ ಓಡಿ ಹೋಗಿ ಅಲ್ಲಿ ಭಾಷಣ ಮಾಡ್ತಿರ್ತಾರೆ. ನನಗೆ 50 ಜನ ಇಲ್ಲ, ಮಿನಿಮಮ್ 5,000 to 10,000 ಜನ ಸೇರ್ತಾರೆ. ಅದಕ್ಕೆ ನಿಮ್ಮದು ಜನಪ್ರಿಯತೆ, ನಿಮ್ಮ ವಿಶ್ವಾಸಾರ್ಹತೆ ಹೆಚ್ಚಾಗಿದೆ ರಾಜ್ಯದಲ್ಲಿ. ನೀವು BJP ಜೊತೆಗೆ ಬರಬೇಕಂತೇಳಿ ಅವರು ಹೇಳಿದ್ರು. ನಾ ಹೇಳಿದೆ ಸುಮ್ಮನೆ ಒಬ್ಬ MLA ಆಗಿ ಬರ್ಲಿಕ್ಕೆ ಈಗ ಬರೋದಿಲ್ಲ. ನನಗೊಂದು ಇಂಥದಕ್ಕೆ ಪ್ರಾಮಿಸ್ ಮಾಡಿದ್ರೆ ಬರ್ತೀನಿ, ಅಂತಂದ್ರೆ ಇಲ್ಲ. ಪ್ರಾಮಿಸ್ ಡಿಮ್ಯಾಂಡ್ ನಂಬರ್ 1 ಹುದ್ದೆ ಕೊಡಬೇಕು ರಾಜ್ಯದಾಗ. CM ಈಗ ಅಧ್ಯಕ್ಷ ಅಥವಾ ವಿರೋಧ ಪಕ್ಷ ನಾಯಕ, ಮುಂದೆ CM. ಇಲ್ಲ ಸುಮ್ಮನೆ ಅಲ್ಲಿ ಹೋಗಿ ಏನು ಕೆಲಸ ಇಲ್ಲ, ಬಗ್ಗಿಸಿಲ್ಲ. ಸುಮ್ಮನೆ ಮತ್ತೆ ಹಿಂದಿನ ಸೆಟ್ ಹಾಕಿ ಕುಂಟ್ರದಾಗೇನೆ ಕೂತ್ರ ಮುಂದೆ ಕುಂಡ್ರೋದು. ಇಲ್ಲಕಂದ್ರೆ ಹಿಂಗೆ ಹೋಗಿ JCB ಪಾರ್ಟಿ ಮಾಡ್ತಾರೆ. ಯಾರು ನಿಮ್ಮನ್ನು ಭೇಟಿ ಮಾಡ್ತಾರೆ ಸರ್? ಈಗ ಮಾತಾಡಿದ್ರಲ್ಲ, ಅಮಿತ್ ಶಾ ಯಾರು ಭೇಟಿ ಮಾಡ್ತಾರೆ ಅಂತ ಹೇಳಿದ್ರು. ಯಾವ ನಿಯೋಗ ಹೋಗುತ್ತೆ, ಯಾವ ಲೀಡರ್ ಭೇಟಿ ಮಾಡ್ತಾರೆ ಅಂತ ಹೇಳಿದ್ರು ಸರ್ ಅಮಿತ್ ಶಾ ಜೊತೆಗೆ? ನನಗೆ ಯಾರು ಹೇಳಿಲ್ಲ. ಅವರು ಶಾಸಕರೆಲ್ಲರೂ ಕೂಡಿ ನಾವು ಏನು ನಮ್ಮ BJPಯ ಹೈಕಮಾಂಡ್ಗೆ ನಾವೆಲ್ಲ ಕೂಡಿ ಮನವಿ ಮಾಡ್ಕೊತೀವಿ, ಯತ್ನಾಳ್ ವಾಪಸ್ ತಗೋರಿ ಅಷ್ಟೇ ಹೇಳಿದ್ದಾರೆ. ನಾ ಅಂತ ಹೇಳಿ ನಾ ಎಲ್ಲಿಗೆ ಬರೋದಿಲ್ಲ. ಯಾಕಂದ್ರೆ ನಾನು ಬಂದಿದ್ದು ಏನಾದ್ರು ದಿಲ್ಲಿಯೊಳಗೆ ಮೀಡಿಯಾದವ್ರು ಗೊತ್ತಾದರೆ ಯತ್ನಾಳ್ ಶರಣಾಗತಿ, ಯತ್ನಾಳ್ ಹೀನಾಯವಾಗಿ ಅತ್ಯಂತ ದಯನೀಯವಾಗಿ ಕೈ ಮುಗಿದು ನನ್ನನ್ನು BJPಗೆ ತಗೋಬೇಕನ್ನುವಂಥ ಗೋರ್ ಗೆರಿದಿದ್ದು ಸ್ವತಃ ನಮ್ಮ ಚಾನಲ್ಗೆ ಮಾತ್ರ ಗೊತ್ತು ಅಂತ ಹೊಡಿತೀರಿ. ಅದಕ್ಕೆ ಹೊಡಿದು ಬೇಡ, ಬಡಿದು ಬೇಡ. ನಾವು ಹಿಂಗೆ ಇರೋರು ಅವರಾಗಿ ಕರೆದು ನೀ ಹೇಳಿದ ಎಲ್ಲದಕ್ಕೂ ನಾವು ಒಪ್ಪಿಕೊಂಡಪ್ಪ ಬಾ ಅಂದ್ರೆ ಹೋಗ್ತೀವಿ. ನಾವೇನೂ ಒಪ್ಪಗೋದಿಲ್ಲ ಅಂದ್ರೆ ಬಿಡ್ತೀವಿ. ಇದರಲ್ಲಿ ಒಂದು 4-5 ಶಾಸಕರು ಬಂದು ಮುಂದಿನ ದಿವಸಗಳಲ್ಲಿ ನಿಮ್ಮ ಪಕ್ಷಕ್ಕೆ ಬರಬೇಕು. ಯಾಕಂದರೆ ಪಕ್ಷದಲ್ಲಿ ಉತ್ಸಾಹ ಇಲ್ಲ, ಕಾರ್ಯಕರ್ತರು ಉತ್ಸಾಹ ಇಲ್ಲ. ನಿನ್ನೆ ನಡೆದಂಥ ರೈತ ಸಮಾವೇಶದಲ್ಲಿ 1000 ಜನನೂ ಸೇರಲಿಲ್ಲ. ಎಲ್ಲ ಕುರ್ಚಿಗಳು ಖಾಲಿ ಹಿಂಗಿರೋದ್ರಿಂದ ನೀವು ಹೋದಲ್ಲೆಲ್ಲ ಸಾವಿರಾರು ಜನ ಕೂಡ್ತಾರೆ. ವಿಜೇಂದ್ರ ಹೇಳಿದ್ದಲ್ಲ ನನ್ನ ಬಗ್ಗೆ ದಿಲ್ಲಿಯಲ್ಲಿ 50 ಜನ ಕೂಡಿದ್ರು ಯತ್ನಾಳ್ ಓಡಿ ಹೋಗಿ ಅಲ್ಲಿ ಭಾಷಣ ಮಾಡ್ತಿರ್ತಾರೆ. ನನಗೆ 50 ಜನ ಇಲ್ಲ, ಮಿನಿಮಮ್ 5,000 to 10,000 ಜನ ಸೇರ್ತಾರೆ. ಅದಕ್ಕೆ ನಿಮ್ಮದು ಜನಪ್ರಿಯತೆ, ನಿಮ್ಮ ವಿಶ್ವಾಸಾರ್ಹತೆ ಹೆಚ್ಚಾಗಿದೆ ರಾಜ್ಯದಲ್ಲಿ. ನೀವು BJP ಜೊತೆಗೆ ಬರಬೇಕಂತೇಳಿ ಅವರು ಹೇಳಿದ್ರು. ನಾ ಹೇಳಿದೆ ಸುಮ್ಮನೆ ಒಬ್ಬ MLA ಆಗಿ ಬರ್ಲಿಕ್ಕೆ ಈಗ ಬರೋದಿಲ್ಲ. ನನಗೊಂದು ಇಂಥದಕ್ಕೆ ಪ್ರಾಮಿಸ್ ಮಾಡಿದ್ರೆ ಬರ್ತೀನಿ, ಅಂತಂದ್ರೆ ಇಲ್ಲ. ಪ್ರಾಮಿಸ್ ಡಿಮ್ಯಾಂಡ್ ನಂಬರ್ 1 ಹುದ್ದೆ ಕೊಡಬೇಕು ರಾಜ್ಯದಾಗ. CM ಈಗ ಅಧ್ಯಕ್ಷ ಅಥವಾ ವಿರೋಧ ಪಕ್ಷ ನಾಯಕ, ಮುಂದೆ CM. ಇಲ್ಲ ಸುಮ್ಮನೆ ಅಲ್ಲಿ ಹೋಗಿ ಏನು ಕೆಲಸ ಇಲ್ಲ, ಬಗ್ಗಿಸಿಲ್ಲ. ಸುಮ್ಮನೆ ಮತ್ತೆ ಹಿಂದಿನ ಸೆಟ್ ಹಾಕಿ ಕುಂಟ್ರದಾಗೇನೆ ಕೂತ್ರ ಮುಂದೆ ಕುಂಡ್ರೋದು. ಇಲ್ಲಕಂದ್ರೆ ಹಿಂಗೆ ಹೋಗಿ JCB ಪಾರ್ಟಿ ಮಾಡ್ತಾರೆ. ಯಾರು ನಿಮ್ಮನ್ನು ಭೇಟಿ ಮಾಡ್ತಾರೆ ಸರ್? ಈಗ ಮಾತಾಡಿದ್ರಲ್ಲ, ಅಮಿತ್ ಶಾ ಯಾರು ಭೇಟಿ ಮಾಡ್ತಾರೆ ಅಂತ ಹೇಳಿದ್ರು. ಯಾವ ನಿಯೋಗ ಹೋಗುತ್ತೆ, ಯಾವ ಲೀಡರ್ ಭೇಟಿ ಮಾಡ್ತಾರೆ ಅಂತ ಹೇಳಿದ್ರು ಸರ್ ಅಮಿತ್ ಶಾ ಜೊತೆಗೆ? ನನಗೆ ಯಾರು ಹೇಳಿಲ್ಲ. ಅವರು ಶಾಸಕರೆಲ್ಲರೂ ಕೂಡಿ ನಾವು ಏನು ನಮ್ಮ BJPಯ ಹೈಕಮಾಂಡ್ಗೆ ನಾವೆಲ್ಲ ಕೂಡಿ ಮನವಿ ಮಾಡ್ಕೊತೀವಿ, ಯತ್ನಾಳ್ ವಾಪಸ್ ತಗೋರಿ ಅಷ್ಟೇ ಹೇಳಿದ್ದಾರೆ. ನಾ ಅಂತ ಹೇಳಿ ನಾ ಎಲ್ಲಿಗೆ ಬರೋದಿಲ್ಲ. ಯಾಕಂದ್ರೆ ನಾನು ಬಂದಿದ್ದು ಏನಾದ್ರು ದಿಲ್ಲಿಯೊಳಗೆ ಮೀಡಿಯಾದವ್ರು ಗೊತ್ತಾದರೆ ಯತ್ನಾಳ್ ಶರಣಾಗತಿ, ಯತ್ನಾಳ್ ಹೀನಾಯವಾಗಿ ಅತ್ಯಂತ ದಯನೀಯವಾಗಿ ಕೈ ಮುಗಿದು ನನ್ನನ್ನು BJPಗೆ ತಗೋಬೇಕನ್ನುವಂಥ ಗೋರ್ ಗೆರಿದಿದ್ದು ಸ್ವತಃ ನಮ್ಮ ಚಾನಲ್ಗೆ ಮಾತ್ರ ಗೊತ್ತು ಅಂತ ಹೊಡಿತೀರಿ. ಅದಕ್ಕೆ ಹೊಡಿದು ಬೇಡ, ಬಡಿದು ಬೇಡ. ನಾವು ಹಿಂಗೆ ಇರೋರು ಅವರಾಗಿ ಕರೆದು ನೀ ಹೇಳಿದ ಎಲ್ಲದಕ್ಕೂ ನಾವು ಒಪ್ಪಿಕೊಂಡಪ್ಪ ಬಾ ಅಂದ್ರೆ ಹೋಗ್ತೀವಿ. ನಾವೇನೂ ಒಪ್ಪಗೋದಿಲ್ಲ ಅಂದ್ರೆ ಬಿಡ್ತೀವಿ.